ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇದು ಸಾಟರ್ಡೆ ಮಾರ್ನಿಂಗ್. ನಾವಿವತ್ತು ಕಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಾಹಿತ್ಯಗೆ ನಿನ್ನೆ ಸ್ಕೂಲ್ ಮುಗೀತು, ಎಕ್ಸಾಮ್ ಎಲ್ಲ ಮುಗೀತಲ್ಲ, ಹಾಗಾಗಿ ಕಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬರ್ತೀನಿ ಇರಮ್ಮ, ನಡಿ ಬರ್ತೀನಿ ನಡಿ. ಇವಾಗ ಹೊರಟಿದ್ವಿ ನಾವು. ಇವಾಗ ಚೆನ್ನೈಗೆ ಹೋಗಬೇಕು. ಚೆನ್ನೈಯಲ್ಲಿ ಒಂದು ಟೆಂಪಲ್ ಇದೆ, ಪೆರುಮಾಳ್ ಶ್ರೀನಿವಾಸ ಸ್ವಾಮಿ ಅಂತಲೋ ಏನೋ ಒಂದಿದೆ, ಅಲ್ಲಿಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಒಂದು ಹರಕೆ ಇದೆ ಅಂತೆ, ಅಲ್ಲಿ ತೀರ್ಸೋದಕ್ಕೆ. ಅಲ್ಲಿ ಮುಗಿಸ್ಕೊಂಡು ಕಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಯಿತು, ಬೆಳಗ್ಗೆನೇ ರಾತ್ರಿನೆಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದ್ವಿ. ತಿಂಡಿ ಮಾಡ್ಕೊಂಡು ತಿಂದು ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಕಿಚನ್ನು ಕ್ಲೀನ್ ಮಾಡಿ ಏನೂ ಇಲ್ಲ, ಎಲ್ಲ ಎತ್ತಿಟ್ಬಿಟ್ಟು ತಿಂಡಿ ತಿಂದು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಶಿಂಕಲ್ ಕೂಡ ಏನೂ ಬಿಟ್ಟಿಲ್ಲ. ಸರಿ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೀವಿ. ಅಂದರೆ ನಾನು ಯಾವಾಗಲೂ ಅಷ್ಟೇ, ನಾನು ಸಾಮಾನ್ಯವಾಗಿ ಎಲ್ಲಾದರೂ ಹೋಗೋದಿದ್ದಾಗ ಕಿಚನನ್ನು ಹೀಗೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಯಾಕೆಂದರೆ ಬಂದಾಗ ನಮಗೆ ಪ್ರಾಬ್ಲಮ್ ಆಗಬಾರ್ದು. ಪ್ರಾಬ್ಲಮ್ ಅನ್ನೋದಕ್ಕಿಂತ ಕಿಚನ್ನು ಕ್ಲೀನಾಗಿದ್ದಷ್ಟು ಮನಸ್ಸಿಗೆ ನೆಮ್ಮದಿ ಕೂಡ. ಹಾಗೆಯೇ ಬಂದ ತಕ್ಷಣ ಏನಾದರೂ ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಳ್ಳೋದಕ್ಕೆ ಖುಷಿ ಕೂಡ ಆಗುತ್ತೆ. ಅಕಸ್ಮಾತ್ ನಾವೇನಾದರೂ ಶಿಂಕಲ್ ಪಾತ್ರೆಗಳು ಅದು ಇದು ಬಿಟ್ಟೋಗಿತ್ತು ಅಂದರೆ ಬ್ಯಾಕ್ಟೀರಿಯಾಸ್ ಎಲ್ಲ ಮುತ್ಕೊಂಡಿರುತ್ತೆ, ಅಥವಾ ಜಿರಳೆಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಲ್ಲ ಆಗಬಾರ್ದು ಅನ್ನೋದಕ್ಕೆ ನಾನು ಕಿಚನನ್ನು ಕ್ಲೀನ್ ಮಾಡಿ ಬಿಟ್ಟೋಗ್ಬಿಡ್ತೀನಿ. ಆಯಿತು, ಇದೆಲ್ಲ ನೋಡಿಕೊಂಡು ಸರಿ ಹೊರಡೋಣ ಅಂತ ಮನೆಯಿಂದ ಹೊರಡ್ತಾ ಇದ್ದೀವಿ. ಇವಾಗ ಮನೆಗೆ ಡೋರ್ ಲಾಕ್ ಮಾಡಿಕೊಂಡು ಮತ್ತು ನಮ್ಮ ಕ್ಯಾಟಿಗೆ ಫುಡ್ ಹಾಕಬೇಕಿತ್ತು. ಕ್ಯಾಟಿಗೆ ಫುಡ್ಡು ಮತ್ತು ಒಂದು ಬೌಲಲ್ಲಿ ನೀರಿಲ್ಲಿ ಇಟ್ಟಿದ್ದೀನಿ ನಾನು. ಹಾಗೆಯೇ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳ್ತೀನಿ, ಸಾಯಂಕಾಲ ಬಂದು ಅವರು ಫುಡ್ಡನ್ನು ಹಾಕ್ತಾರೆ. ಮತ್ತು ಕ್ಯಾಟ್ ಅಕಸ್ಮಾತ್ ಒಳಗಡೆ ಹೋಗ್ಲಿಕ್ಕೆ ಅಂತ ನಾನೇನೆ ಕಿಟಕಿ ಕೂಡ ಓಪನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದು ಎಲ್ಲಾದರೂ ಹೋಗಿರುತ್ತೆ ಅಲ್ವಾ, ಅದು ಬಂದಾಗ ಸಪೋಸ್ ಮಳೆ ಗಿಳೆ ಬಂದರೆ ಮನೆಯಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನಾನು ಕಿಟಕಿನ ಓಪನ್ ಮಾಡಿಬಿಡ್ತೀನಿ. ನೈಟ್ ಹೊತ್ತು ಅದು ಹಾಗೇ ಮಾಡುತ್ತೆ, ಮನೆಗೆ ಬಂದು ನೈಟ್ ಹೊತ್ತೆಲ್ಲ ಬಂದು ಮಲ್ಕೊಳ್ಳುತ್ತೆ. ಇವಾಗ ನಾವು ಮನೆಯಿಂದ ಹೊರಡ್ತಿದ್ದೀವಿ. ನಾವು ಇಲ್ಲಿಂದ ಮತ್ತೆನ ಪಿಕಪ್ ಮಾಡ್ಕೋಬೇಕು ಅವ್ರ ಮನೆ ಹತ್ರ ಹೋಗಿ. ಇಲ್ಲಿಂದ ಹೊರಟ್ಬಿಟ್ಟು ಸೀದಾ ಕತ್ರಿಗುಪ್ಪೆಗೆ ಹೋಗಿ ನಮ್ಮಮ್ಮ ಮನೆ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಬರೋಣ ಅಂತ ಇಲ್ಲೇ ಕಾರ್ ಸ್ಟಾಪ್ ಮಾಡಿದ್ವಿ. ಅಮ್ಮ ಕೂಡ ಬರ್ತಾರೆ ಅಂಥೇಳಿ. ನಮ್ಮಮ್ಮ ಕೂಡ ಬಂದರು. ಹಾಗೆಯೇ ಅವರು ಏನು ಫ್ರೂಟ್ಸ್ ಏನೋ ತೊಗೊಂಬಂದಿದ್ರು ತಿನ್ನೋಕ್ಕೆ, ಕಾರಲ್ಲಿ ತಿನ್ಕೊಂಡು ಹೋಗೋಣ ಅಂಥೇಳಿ. ದ್ರಾಕ್ಷಿ ತೊಗೊಂಡು ಬಂದಿದ್ರು. ಇದಂತೂ ದ್ರಾಕ್ಷಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ಜ್ಯೂಸಿಯಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಹಣ್ಣು ತಿಂದರೆ ಸಾಕು, ಬಾಯಿ ತುಂಬ ಜ್ಯೂಸ್ ತುಂಬ್ಕೊಂಡು ಬಿಡ್ತಾ ಇತ್ತು. ನಾವು ಹೊರಟು ಮನೇಲಿ ತಿಂಡಿ ತಿನ್ಕೊಂಡು ಬಂದ್ವಿ. ಮಧ್ಯಾಹ್ನ ಬರೋ ಅಷ್ಟರಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆಂಬೂರ್ಗೆ ಹೋದ್ಮೇಲೆ ಆಂಬೂರಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇವತ್ತಿನ ದಿನ ಬರೀ ಬಿರಿಯಾನಿನ ತಿಂದುಬಿಟ್ಟು ನೈಟು ಬೀಚಲ್ಲಿ ಆಟ ಆಡಿಕೊಂಡು ನಾಳೆ ದೇವ್ರ ದರ್ಶನ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಇವಾಗ ನಾವು ಆಂಬೂರಿನಲ್ಲಿ ಬಂದು ಇಳಿದಿದ್ದೀವಿ. ಬಂದು ಇಲ್ಲಿ ಸ್ಟಾರ್ ಆಂಬೂರ್ ಬಿರಿಯಾನಿ ಅಂತೇಳಿ ಹೋಟೆಲ್ ಹತ್ರ, ರೆಸ್ಟೋರೆಂಟ್ ಹತ್ರ ನಮ್ಮ ಮನೆಯವ್ರು ನಿಲ್ಲಿಸಿದ್ರು ಕಾರ್ನ. ಇಲ್ಲಿ ಬಂದು ಹೋದ್ವಿ ಒಳಗಡೆ. ನನ್ನ ಹಸ್ಬೆಂಡು ಲಾಸ್ಟ್ ಯಾವಾಗಲೂ ಬಂದಿದ್ರಂತೆ. ಇಲ್ಲಿ ಮಧ್ಯರಾತ್ರಿನಲ್ಲೂ ಯಾವಾಗ ಹೋದ್ರೂ ಕೂಡ ಇಲ್ಲಿ ಸಿಕ್ಕತ್ತಂತೆ, ಊಟ ಇರುತ್ತಂತೆ. ಏನು ಬಂದ ತಕ್ಷಣ ಏನೋ ತಿಂತಿದ್ದೀರಾ, ಕುಡಿತಿದ್ದೀರಾ? ಮಜ್ಜಿಗೆ ಕೊಡ್ತಾರಾ? ಅತ್ತಮ್ಮ ಕುಡಿ. ಎದ್ಬಿಟ್ಟ ಫುಲ್ಲು. ಇನ್ನಿಲ್ಲಿ ಫಸ್ಟ್ ಬಂದಿದ ತಕ್ಷಣ ಮಜ್ಜಿಗೆ ಕೊಡ್ತಾರೆ ಎಲ್ರಿಗೂ ಕೂಡ. ನಮಗೂ ಕೊಟ್ಟಿದ್ರು. ಸಾಹಿತ್ಯ ಕುಟ್ಕೊಂಡು ನಾವು ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ಮಜ್ಜಿಗೆ ಕೊಟ್ಬಿಟ್ಟಿದ್ರು. ಹಾಗೆ ನಮ್ಮ ವಿಕ್ರಮ ನನಗೂ ಕೂಡ ಬಾಳೆ ಎಲೆ ಬೇಕು ಅಂತೇಳಿ ಅವನು ಕೂಡ ಒಂದು ಬಾಳೆ ಎಲೆನ ಹಾಕಿಸ್ಕೊಂಡಿದ್ದಾನೆ. ಇಲ್ಲಿ ನೂಡಲ್ಸ್ ಕೊಡಲ್ಲ, ಚಿಚಿ ವೆರಿ ನೈಸ್, ಚೆನ್ನಾಗಿ ಹಾಕೋರೆ. ಮತ್ತೆ ಫೋನಲ್ಲಿ ತಿನ್ನೋದಲ್ಲ ಇದು, ಹಂಗೆ ಕೈಯಲ್ಲಿ ತಿನ್ನೋದು. ಬಿರಿಯಾನಿ ಫೋನಲ್ಲಿ ತಿನ್ನೋದು ನಾನು ಅದನ್ನೇ ತಾನೇ ಮಾಡ್ತಾಯಿದ್ದು. ಹೇಗಿದೆ ಟೇಸ್ಟು? ಚೆನ್ನಾಯ್ತಾ? ಅಲ್ಲೆಲ್ಲ ಮುಟ್ಟಬಾರ್ದು, ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದೀನಿ. ಊಟ ಬಂದರೆ ತಿನ್ನಬೇಕು, ಇದನ್ನು ಮುಟ್ಟಿಸ್ಕೊಬಂದ್ರೆ ಹೇಳಿದ್ದು ಮಾಡಿ. ಮಾಡಿ ಸಾಹಿ ರೈಸು
ಫ್ರೈಡ್ ರೈಸ್ ತಿನ್ನು. ಓ ಶೋ ಮಾಡುತ್ತಂತೆ ನೋಡ್ತೀನ. ಶೋಯು ವಿಕ್ರಮ ಐಸ್ ಕ್ರೀಮ್ ವಿಡಿಯೋ ಶೋ. ನಾನು ನನ್ನ ಹಸ್ಬೆಂಡು ವಿಕ್ರಮ್ 3 ಜನ ಬಿರಿಯಾನಿ ತಿಂದ್ವಿ. ನಮ್ಮ ಅತ್ತೆ ಹಾಗೆ ಸಾಹಿತ್ಯ ಇಬ್ರು ಗೋಬಿ ಫ್ರೈಡ್ ರೈಸ್ ತೊಗೊಂಡ್ರು. ನಮ್ಮ ಸಾಹಿತ್ಯ ನಾನ್ ವೆಜ್ ಇಷ್ಟಪಡಲ್ಲ, ಅವನು ತಿನ್ನಲ್ಲ. ಅದಾದಮೇಲೆ ಎಲ್ಲರೂ ಕೂಡ ಐಸ್ ಕ್ರೀಮ್ ತೊಗೊಂಡ್ವಿ. ನನ್ನ ಫೇವ್ರೇಟ್ ಅಂದರೆ ಬ್ಲ್ಯಾಕ್ ಕರೆಂಟು. ಯಾವುದೇ ಬ್ರ್ಯಾಂಡ್ ಆದರೂ ನನಗೆ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ. ಸರಿ, ಎಲ್ರದ್ದು ಊಟ ಆಯಿತು. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವಿಲ್ಲಿ ರೋಡಲ್ಲಿ ಬರ್ತಾ ಬೆಟ್ಟ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು. ನನಗೆ ಈ ರೀತಿ ಹೋಗುವಾಗ ಈ ಬೆಟ್ಟ ಗುಡ್ಡಗಳು ಪ್ರದೇಶ ಈ ಥರದ್ದು ನೋಡಲಿಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಸುಮ್ಮನೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಇರಲಿ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ನನಗೆ ಆ ಥರ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ನಾವಲ್ಲಿಂದ ಬರ್ತಾ ಹಾಗೆ ಕಾರ್ನಲ್ಲಿ ಕಾರ್ಗೆ ಸಿ ಎನ್ ಜಿ ಹಾಕಿಸ್ಕೊಂಡು ನಂತರ ನನ್ನ ಹಸ್ಬೆಂಡು ಏರ್ ಚೆಕ್ ಮಾಡಿಕೊಂಡ್ರು. ಕಾರ್ ಏನೋ ಸ್ವಲ್ಪ ರೈಟ್ ಸೈಡ್ ಎಳೀತಿದೆ ಅಂತ. ಸದ್ಯಕ್ಕೆ ಏನೆಲ್ಲ ಎಳ್ಸ್ಕೊಂಬಂದ್ವಿ. ಸ್ವಲ್ಪ ದೂರ ಬಂದಿದ್ದ ತಕ್ಷಣ ಮಳೆ ಅಂದರೆ ಮಳೆ, ಎಷ್ಟು ಮಳೆ ಅಂದರೆ ಬೇಸಿಗೆನಲ್ಲಿ ಮಳೆ ಬರ್ತಾ ಇದೆ. ನಮಗಂತೂ ಸಖತ್ ಖುಷಿ. ಯಾಕೆಂದರೆ ನಾವು ಬೆಂಗಳೂರಿನವರು, ಇಲ್ಲಿ ಚೆನ್ನಾಗಿ ಬಿಸಿಲನ್ನ ನೋಡ್ಲಿಕ್ಕೆ ನಮಗೆ ಬಹಳನೇ ಕಷ್ಟ ಆಗಿಬಿಡುತ್ತೆ. ಇಲ್ಲಿ ಮಳೆ ಬಂದಿದ್ದಂತೂ ಬಹಳ ಖುಷಿ ಆಗೋಯ್ತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು. ಎಷ್ಟು ತಂಪಾಗೋಯ್ತಪ್ಪ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ನಾನು ಈ ಮಳೆ ಬರೋ ಸೀಸನಲ್ಲಿ ಹಂಗೆ ಅಂದರೆ ಈ ಟೈಮ್ನಲ್ಲಿ ಒಂದು ಲೈವ್ ಮಾಡೋಣ ಅಂತೇಳಿ ಲೈವ್ ಕೂಡ ಮಾಡಿಬಿಟ್ಟೆ. 1 hour ಲೈವ್ ಆಯಿತು. ಅದಾದ ನಂತರ ನಾವು ಚೆನ್ನೈ ಬಂದು ಸಂಜೆ ಆಗಿತ್ತು. ಚೆನ್ನೈ ಬಂದು ತಲುಪಿದಾಗ ನಾವು ಆಲ್ಮೋಸ್ಟ್ 5:30 ಆಗಿತ್ತು. ಸರಿ, ಇಲ್ಲಿಂದ ನಾವು ಬೀಚಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ಇಲ್ಲಿ ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗನೇ ಸಿಗಲಿಲ್ಲ, ಎಷ್ಟೊಂದು ದೂರ ಹೋಗ್ಬೇಕಿತ್ತು. ಸರಿ, ನನ್ನ ಹಸ್ಬೆಂಡು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತೇಳಿ ಹೋದರು. ನಾವಿಲ್ಲೇ ಇಳ್ಕೊಂಡು ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಕೂತಿದ್ವಿ. ಈ ಟೈಮ್ನಲ್ಲಿ ಅಂದರೆ ಊರ ಕಡೆ ಎಲ್ಲ ಕೊರವಂಜಿ ಹೇಳೋರು ಅಂತ ಬರ್ತಾರಲ್ಲ, ಆ ಥರ ಇಲ್ಲಿ ತಮಿಳವರು. ಇವರು ಅವ್ರದ್ದೇ ಭಾಷೆನಲ್ಲಿ ಏನೋ ಹೇಳ್ತೀನಿ ಅಂತೇಳಿ ಬಂದು ನಮ್ಮ ಅತ್ತೆಗೆ ಈ ಥರದ್ದು ಏನೋ ಕುತೂಹಲ, ಅವ್ರಿಗೆ ಏನಾದರೂ ಹೇಳ್ತಾರೇನೋ ಕೇಳಿಸ್ಕೋಬೇಕು ಅಂತೇಳಿ. ಅದಕ್ಕೆ ಅಂತೇಳಿ ಕೇಳ್ತಾಯಿದ್ರು. ನನಗೂ ಏನೋ ಕೇಳಿಬಿಟ್ಟು ಹೇಳ್ತಾಯಿದ್ರು. ಬಟ್ ಇವರು ಮಾತಾಡಿ ಅದಕ್ಕೆ 300 ರೂಪಾಯಿ ಇಸ್ಕೊಂಡ್ರು. 500 ರೂಪೀಸ್ ಆಯಿತು. ಇಬ್ಬರಿಂದ 500 ಕೊಟ್ವಿ. ಎಷ್ಟು ಮೋಸ ಅಂತ ಅನ್ನಿಸ್ತು ನನಗೆ. ನನ್ನ ಹಸ್ಬೆಂಡ್ ಕೂಡ ಬಂದರು ಅಷ್ಟರಲ್ಲಿ. ಸರಿ, ಬೀಚ್ ಹತ್ರ ಹೋಗೋಣ ಅಂತೇಳಿ ನಾವು ಈ ಕಡೆ ಬಂದ್ವಿ. ಬೀಚ್ ನೋಡಿದ್ರೆ ಇವತ್ತೇನೋ ನಾವು ಬೀಚಲ್ಲಿ ಇಳಿಬೇಕು ಅಂತ ಏನು ಅಂದ್ಕೊಂಡು ಬರಲಿಲ್ಲ. ವಿಕ್ರಮನ್ನು ಕರ್ಕೊಂಡು ಹೋಗೋಣ ಅಂತೇಳಿ. ಸಾಹಿತ್ಯಗೆ ಬೀಚ್ ಅಂದರೆ ತುಂಬ ಇಷ್ಟ. ಆದರೆ ಯಾಕೋ ಇವತ್ತು ಅವನಿಗೆ ಇಷ್ಟ ಆಗಲಿಲ್ಲ, ಮನಸ್ಸು ಮಾಡಲಿಲ್ಲ ಅವನು ನೀರಲ್ಲಿ ಬರಲಿಕ್ಕೆ. ಸರಿ ಅಂತೇಳಿ ನಾನು ಮತ್ತು ವಿಕ್ರಮು ಹೋಗಿ ಸುಮ್ಮನೆ ನೀರಲ್ಲಿ ಕಾಲು ಬರೋಣ ಅಂತೇಳಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ವೆದರು. ಸಂಜೆ ಆಗಿಬಿಟ್ಟಿತ್ತು, ಆಲ್ರೆಡಿ ಕತ್ಲೆ ಆಗೋ ಟೈಮ್ ಆಗೋಗ್ಬಿಟ್ಟಿತ್ತು. ಸನ್ಸೆಟ್ ಆಗೋ ಟೈಮ್ನಲ್ಲಿ ಬೀಚ್ ಹತ್ರ ಒಂದು ವೆದರ್ ಏನಿರುತ್ತೆ ಸೂರ್ಯ ಮುಳುಗೋ ಟೈಮ್ನಲ್ಲಿ, ಅಂದರೆ ಸೂರ್ಯ ಕೆಂಬಣ್ಣವಾಗಿ ಮುಳುಗ್ತಾ ಇರ್ತಾನೆ, ಅದು ನೋಡಲಿಕ್ಕೇ ವೆದರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನಗೆ ಇಲ್ಲಿ ಮರಳಲ್ಲಿ ಈ ರೀತಿ ಏನಾದರೂ ಬರೆಯೋದು ಅಥವಾ ಕಾಲನ್ನ ಇಟ್ಬಿಟ್ಟು ಮರಳಲ್ಲಿ ಗೂಡು ಕಟ್ಟೋದು, ಈ ಥರದ್ದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಇದೆಲ್ಲ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ದೆಲ್ಲ ಇರೋ ಕಾರಣ ಆಲ್ರೆಡಿ ಟೈಮ್ ಆಗೋಗ್ಬಿಡ್ತಿತ್ತು. ಸರಿ, ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ನಾವಿಲ್ಲೇನು ಜಾಸ್ತಿ ಹೊತ್ತು ನೀರಲ್ಲಿ ಆಟ ಆಡಲೇ ಇಲ್ಲ. ನಾನು ಮತ್ತು ವಿಕ್ರಮ ಸ್ವಲ್ಪ ಹೊತ್ತು ಸುಮ್ಮನೆ ಒಂದು 5 ಮಿನಿಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂತರ ಇಲ್ಲಿ ಬೀಚ್ ಹತ್ರ ಸುಮಾರು ಶಾಪ್ಗಳನ್ನ ಇಟ್ಕೊಂಡಿದ್ದಾರೆ, ಅಂಗಡಿಗಳನ್ನ, ಏನೇನೋ ತಿನ್ನೋದಕ್ಕೆ ಎಲ್ಲ. ನಾವಿಲ್ಲಿ ಫಿಶ್ ತಿನ್ನಬೇಕು ಅಂತ ಆಸೆ ಆಗಿ ನಾವಿಬ್ಬರು ಫಿಶ್ನ ತಗೊಂಡು ನಾನು ಮತ್ತು ನನ್ನ ಹಸ್ಬೆಂಡು ವಿಕ್ರಮ್ 3 ಜನ ತಿಂದ್ವಿ. 1 ಫಿಶ್ ತೊಗೊಂಡು 3 ಜನ ಶೇರ್ ಮಾಡ್ಕೊಂಡ್ವಿ. ನಂತರ ನಾವು ಅಲ್ಲಿಂದ ಬರ್ತಾ ರೂಮ್ ಮಾಡಿದ್ವಿ. ರೂಮಿಗೆ ಬಂದು ರೆಸ್ಟ್ ಮಾಡೋಣ ಅಂತೇಳಿ ಇಲ್ಲಿ ರೂಮ್ನಲ್ಲಿ ಬಂದ್ವಿ. ನನ್ನ ಮಕ್ಕಳಿಗೆ ಅಂತೂ ಖುಷಿಯಾಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ಬೆಡ್ ಮೇಲೆಲ್ಲ ಒದ್ದಾಡ್ತಾ ಇದ್ದಾರೆ. ಇಲ್ಲೆಲ್ಲ ರೂಮ್ದು ಕಾಸ್ಟ್ಲಿನೇ ಇರುತ್ತೆ ರೇಟ್ ಸ್ವಲ್ಪ ಅಂತ ನನಗನ್ನಿಸ್ತು. ಇವಾಗ 1 ನೈಟಿಗೆ ಇದಕ್ಕೆ 3000 ತೊಗೊಂಡಿದ್ದಾರೆ. ಏನೋ 3 ಬೆಡ್ ಇರೋ ರೂಮಿಗೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲಿ ವೆದರ್ ಕೂಡ ಆಗಿದೆ. ಈ ಬಿಸಿಲಿಗೆ AC ರೂಮ್ ಬೇಕೇ ಬೇಕು, ಏನೂ ಮಾಡಲಿಕ್ಕಾಗಲ್ಲ. ಏನೂ ಇಲ್ಲ, ಎಲ್ಲ ತಗೊಂಡಿದ್ದೀವಿ ನೋಡ್ರಿ. ಯಾರೋ ಒಡವೆ ದುಡ್ಡು ಕಾಸು ಬಿಟ್ಟಿದ್ದೀರಾ ಅಂತ. ಇನ್ನೂ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ವಿ. ಇದು ಸಂಡೇ ಮಾರ್ನಿಂಗು.
ಸಂಡೇ ಲಾಗ್ ಇರುತ್ತೆ ಇಲ್ಲಿಂದ ಕಂಟಿನ್ಯೂ. ನಾವು ರೂಮ್ನ ಒಂದು ಸತಿ ಚೆಕಪ್ ಮಾಡ್ಕೊಂಡು ರೂಮ್ನಲ್ಲಿ ಏನಾದರೂ ಬಿಟ್ಟಿದ್ದೀವಿ ಅಂತ ಹೇಳಿ ಟಾಯ್ಲೆಟು, ಬೀರು, ಹಾಗೆ ಬೆಡ್ ಮೇಲೆ ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಥಿಂಗ್ಸ್ ಬಿಟ್ಟಿರ್ತೀವಿ. ಇಂಪಾರ್ಟೆಂಟಾಗಿ ಮೊಬೈಲು, ಚಾರ್ಜರ್ಸು, ಏನಾದರೂ ಇಂಪಾರ್ಟೆಂಟ್ ವಸ್ತುಗಳನ್ನ ಬಿಟ್ಟಿರೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾವುದಕ್ಕೂ ಒಂದು ಸರ್ತಿ ಈ ರೀತಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು, ಎಲ್ಲೇ ಹೋಗಿದ್ದಾಗ್ಲೂ. ಈ ಕೆಲಸನ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ನಾವಿವತ್ತು ಏನೋ ಬೆಳಗ್ಗೆನೇ ಎದ್ವಿ. ಇವತ್ತು ಸಂಡೇ ಮಾರ್ನಿಂಗ್. ಇವಾಗ ಟೈಮ್ ಬಂದು 7:50 ಆಗಿದೆ. ಇವಾಗ ಟೆಂಪಲ್ಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಬಿಟ್ಟಿದ್ವಿ. ಇಲ್ಲಿಂದ ಟೆಂಪಲ್ ಬಂದು ಒಂದು 5 ಕಿಲೋಮೀಟರ್ಸ್ ಏನೋ ಇದೆ. ಟೆಂಪಲ್ ಹತ್ರ ಬಂದಿದ್ದ ತಕ್ಷಣವೇ ಮಾಲೆ ಮಾರೋರೆಲ್ಲ ನಾವು ಮಾಲೆ ತಗೊಳ್ಳಿ ಅಂತೇಳಿ. ಇಲ್ಲಿ ಮಾಲೆ ಫೇಮಸ್ಸು. ಈ ದೇವಸ್ಥಾನಕ್ಕೆ ಮಾಲೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಕೂಡ ನಮಗೂ ಮಾಲೆ ಬೇಕಿತ್ತು, ಹಾಗಾಗಿ ತೊಗೊಂಡು ಬಂದ್ವಿ. ಟೆಂಪಲ್ಗೆ ಬಂದಿದ್ದೀನಿ. ನನ್ನ ಮಗ ಕಾರ್ನಲ್ಲಿ ವಾಮಿಟ್ ಮಾಡಿಬಿಟ್ಟ ಡ್ರೆಸ್ ಮೇಲೆಲ್ಲ. ಅಲ್ಲೆಲ್ಲೋ ಕಾರ್ ನಿಲ್ಲಿಸ್ಬಿಟ್ಟು ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ. ಆ ಕಡೆ ಈ ಕಡೆ ಗ್ಲಾಸಿಗೆ ಒಂದು ಬಟ್ಟೆ ಹಾಕೊಂಬಿಟ್ಟು ಟಾಪ್ ಮಾತ್ರ ಚೇಂಜ್ ಮಾಡ್ಕೊಂಡೆ. ಇಲ್ಲಿ ಮಾರ್ತಿದಂಥ ಮಾಲೆಗಳಾಗಿರ್ಬೋದು ಅಥವಾ ಮಲ್ಲಿಗೆ ಹೂ, ಈ ರೀತಿ ಹೂಗಳು ಯಾವುದೇ ಆಗಿರ್ಬೋದು, ಇದೆಷ್ಟು ಸುಗಂಧಭರಿತವಾಗಿದೆ ಅಂತಂದರೆ, ಮತ್ತು ಹೂವು ಕಟ್ಟಿರೋ ರೀತಿಯೂ ಅಷ್ಟೇ ನನಗೆ ಬಹಳನೇ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಎಷ್ಟು ಸುಗಂಧವಾಗಿದೆ ಅಂದರೆ ಹೂವು, ನನಗೆ ಆ ಹೂವು ಘಮಗೆ ನನಗೆ ಬೇರೆಲ್ಲೂ ಹೋಗ್ಬೇಕಂತಲೇ ಅನ್ನಿಸಿಲ್ಲ. ಅಷ್ಟು ಚೆನ್ನಾಗಿ ಪರಿಮಳ ಬರ್ತಿದೆ. ನಂಗೆ ನಿಜವಾಗ್ಲೂ ನ್ಯಾಚುರಲ್ ಆಗಿರೋ ಫ್ರ್ಯಾಗ್ರೆನ್ಸು ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಎಷ್ಟೊತ್ತು ಕಾಲ ಕಳಿಬೇಕಂತ ಆಸೆ ಆಗುತ್ತೆ. ಅಲ್ಲಿಂದ ನಾವಿನ್ನು ಟೆಂಪಲ್ ಒಳಗಡೆನೆ ಬಂದ್ವಿ. ಈ ಟೆಂಪಲ್ ಹೆಸರು ಬಂದು ನಿತ್ಯ ಕಲ್ಯಾಣ ಪೆರುಮಾಳ್ ಟೆಂಪಲ್ ಅಂತೇಳಿ. ಪೆರುಮಾಳ್ ಅಂದರೆ ಶ್ರೀನಿವಾಸ, ನಿತ್ಯ ಕಲ್ಯಾಣ ಶ್ರೀನಿವಾಸ ಟೆಂಪಲ್ ಅಂತೇಳಿ. ಇಲ್ಲಿ ಬಂದು ಮದುವೆ ಆಗದಲ್ಲೇ ಇರೋರು ಹರಕೆನ ಹೊತ್ಕೊತಾರೆ. ಅಂದರೆ ಈ ಟೆಂಪಲ್ನಲ್ಲಿ ಮದುವೆ ಆಗದಲ್ಲೇ ಇರೋರಿಗೆ ಒಂದು ಮಾಲೆನ ಹಾಕ್ತಾರೆ. ಶ್ರೀನಿವಾಸ ದೇವರ ಕೊರಳಲ್ಲಿ ಹಾಕಿರೋವಂಥ ಮಾಲೆನ ತೆಗೆದು ಯಾರು ಹರಕೆನ ಹೊತ್ಕೊಂಡಿರ್ತಾರೋ ಅವ್ರಿಗೆ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವ್ರ ಕೊರಳಿಗೆ ಆ ಮಾಲೆನ ಹಾಕ್ತಾರೆ. ಅವರು ಆ ಮಾಲೆನ ಹಾಕ್ಕೊಂಡು ಈ ದೇವಸ್ಥಾನದಿಂದ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಆ ಮಾಲೆನ ಇವರು ಇಲ್ಲಿ ಬಿಚ್ಚಿ ಒಂದು ಬಟ್ಟೆನಲ್ಲಿ ಹಾಕಿ, ಅರಿಶಿಣದ ಬಟ್ಟೆನಲ್ಲಿ ಹಾಕಿ ಅದನ್ನು ಕಟ್ಟಿ ಕೊಡ್ತಾರೆ. ಆ ಮಾಲೆನ ಅದ್ರ ಮಾಲೆ ಮೇಲೆ ಹೆಸರು ಕೂಡ ಬರೆದು ಕೊಡ್ತಾರೆ. ಆ ಮಾಲೆನ ಮನೆಯಲ್ಲಿ ತೊಗೊಂಡೋಗಿ ಇಟ್ಕೋಬೇಕು. ಯಾವಾಗ ಮದುವೆ ಸೆಟ್ಟಾಗಿ ಮದುವೆ ಆಗುತ್ತೆ ಅದಾದಮೇಲೆ ಬಂದು ಆ ಮಾಲೆನ ವಾಪಸ್ ಇಲ್ಲಿ ದೇವಸ್ಥಾನದಲ್ಲಿ ಕೊಡಬೇಕಾಗುತ್ತೆ. ಟೆಂಪಲ್ನಲ್ಲಿ ಮಾಲೆನ ಕೊಟ್ಟು ಇಲ್ಲಿ ಮತ್ತೆ ಹೊಸ ಮಾಲೆಗಳನ್ನ 2 ಮಾಲೆಗಳನ್ನ ತಗೊಂಡು ಗಂಡ ಹೆಂಡತಿ ಇಬ್ಬರೂ ಕೂಡ ಮಾಲೆನ ಹಾಕ್ಕೋಬೇಕಾಗತ್ತೆ. ಅವರು ದೇವ್ರಿಗೆ ಪೂಜೆ ಮಾಡಿ ಮಾಲೆನ ಕೊಡ್ತಾರೆ. ಇಬ್ಬರೂ ಒಬ್ರಿಗೊಬ್ರು ಹಾರನ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ದೇವಸ್ಥಾನದ ಒಂದು ಸುತ್ತು ಬರಬೇಕಾಗತ್ತೆ. ಸುತ್ತು ಬಂದು ದೇವ್ರಿಗೆ ಪ್ರದಕ್ಷಿಣೆ ಹಾಕಿದ್ರೆ ಇಲ್ಲಿಗೆ ಹರಕೆ ಕಂಪ್ಲೀಟ್ ಆಗುತ್ತೆ. ಇದು ಇಲ್ಲಿನ ನಿಯಮ. ಹಾಗೆ ಇದು ತುಂಬಾ ಚೆನ್ನಾಗಿದೆ. ಎಷ್ಟು ಜನ ಬಂದಿದ್ದಾರೆ ಅಂತ ನೀವು ನೋಡ್ಬೋದು. ಎಷ್ಟು ಏನು ಮದುವೆ ಆಗದಲ್ಲೇ ಇರೋರು, ಮದುವೆ ಆಗಿರೋರು, ಹರಕೆ ಹೊತ್ಕೊಂಡಿರೋರು ಎಲ್ಲರೂ ಬಂದಿದ್ದಾರೆ. ಹಾಗೆ ಇಲ್ಲಿ ಭೂವರಹ ಸ್ವಾಮಿ ಇದೆ. ನೀವು ಯಾರಿಗಾದ್ರೂ ನೋಡಿದರೆ KR ಪೇಟೆ ತಾಲೂಕಿನಲ್ಲಿ ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಈ ಟೆಂಪಲ್ ಇದೆ, ಈ ದೇವರಿದೆ. ಸೇಮ್ ದೇವರು ಇಲ್ಲೂ ಕೂಡ ಇತ್ತು. ನಿಮ್ಗೆ ಯಾರಿಗಾದ್ರೂ ಈ ಥರದ್ದು ಈ ದೇವಸ್ಥಾನದ ಅಡ್ರೆಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ಲಿಂಕ್ನ ಸೆಂಡ್ ಮಾಡಿರ್ತೀನಿ. ಯಾರಿಗಾದರೂ ಬೇಕಿದ್ದರೆ ಅಥವಾ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ತಿಳಿಸಿ. ತುಂಬಾ ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು. ಹಾಗೆ ಬರ್ತಾ ದಾರಿನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಹಣ್ಣು ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಫ್ರೂಟ್ಸ್ನ ತೊಗೋಬೇಕು ಅಂತ ಬಹಳ ಆಸೆ ಆಯಿತು. ಇದು ನಾವು ಊರ ಕಡೆ ಕನಕಾಪಿಳ್ಳೆ ಹಣ್ಣು ಅಂತೀವಿ. ಆದರೆ ಇಲ್ಲಿ ಅಂದರೆ ತೆಲುಗುನಲ್ಲಿ ಸೀಮಾ ಚಿಂತಕಾಯಿಲು ಅಂತಾರೆ. ಅಂದರೆ ಸೀಮೆ ಹುಣಸೆ ಹಣ್ಣು ಅಂತ ಅರ್ಥ. ತಗೊಂಡ್ರಿ ಹಣ್ಣಾಗಿತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ನಿಮ್ಮೂರಲ್ಲಿ ಏನು ಹೇಳ್ತೀರಿ ಇದಕ್ಕೆ? ನಮ್ಮೂರಲ್ಲಿ ಕನಕಾಪಿಳ್ಳೆ ಹಣ್ಣು ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ? ಹಾಗೆ ಇದೊಂದು ಫ್ರೂಟು ನೋಡಲಿಕ್ಕೆ ಹಲಸಿನ ಹಣ್ಣಿನ ಥರನೇ ಇದೆ. ಟೇಸ್ಟ್ ಕೂಡ ಹಲಸಿನ ಹಣ್ಣಿನ ಥರ. ಅಂದರೆ ಇದು ಬಂದು ಹುಳಿ ಮಿಶ್ರಿತವಾಗಿರುತ್ತೆ. ಸ್ವಲ್ಪ ಹುಳಿ, ಉಪ್ಪು, ಸ್ವೀಟ್ ಇರುತ್ತೆ. ಅದನ್ನು ಟೇಸ್ಟ್ ನೋಡಿದ್ವಿ. ಬರ್ತಾ ದಾರಿನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ಉಪ್ಪನ್ನ ರೆಡಿ ಮಾಡೋದಕ್ಕೆ ಮಾಡಿರೋದಂತೆ. ಸಮುದ್ರದ ನೀರನ್ನ ಈ ರೀತಿ ಮಣ್ಣಲ್ಲಿ ಬಿಟ್ಟು ಅದು ಒಣಗಿದ ಮೇಲೆ ಅದರಿಂದ ಉಪ್ಪನ್ನ ತೆಗಿತಾರಂತೆ, ಫಿಲ್ಟರ್ ಮಾಡ್ಕೊತಾರೆ ಅಂತ ಹೇಳ್ತಾಯಿದ್ರು. ಇನ್ನು ಅಲ್ಲಿಂದ ಹೊರಟ್ವಿ. ನಾವು ಕಂಚಿಗೆ ಹೋಗ್ಬೇಕಿತ್ತಲ್ಲ, ಅಲ್ಲಿಂದ ಕಂಚಿಗೆ ಹೋಗೋಣ ಅಂತ ಹೊರಟ್ವಿ. ನೀವು ನೋಡ್ತಿರ್ಬೋದು, ನಾವು ನಿನ್ನೆ ಬೆಂಗಳೂರಿಂದ ಬರೋವಾಗೂ ಕೂಡ ಇದೇ ರೀತಿ ಮಳೆ ಬಂತು. ಮತ್ತು ಇಲ್ಲಿ ಚೆನ್ನೈಯಿಂದ ಕಂಚಿಗೆ ಹೊರಟಾಗೂ ಕೂಡ ಕಂಚಿಗೆ ಹೊರಟಾಗೂ ಕೂಡ ನಮಗಿಲ್ಲಿ ಈ ರೀತಿ ಮಳೆ ಬರ್ತಿದೆ. ದೇವ್ರು ನಮಗೋಸ್ಕರನೇ ಮಳೆ ಬರ್ಸಿದ್ದಾರೆ ಅನ್ನೋವಷ್ಟು ನಮಗೆ ಖುಷಿ ಆಗ್ತಿದೆ. ಯಾಕೆಂದರೆ ನಮಗೆ ಬೆಂಗಳೂರು ಜನಕ್ಕೆ ಇಲ್ಲಿ ಬಿಸಿಲನ್ನ ತಡೀಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ.
ನನಗಂತೂ ತುಂಬ ಖುಷಿ ಆಯಿತು ಮಳೆ ಬಂದಿದ್ದು. ಅಷ್ಟರಲ್ಲಿ ಕಂಚಿ ಕೂಡ ತಲುಪಿಟ್ವಿ ನಾವು. ಕಂಚಿ ಬಂದು 100 ಕಿಲೋಮೀಟರ್ಸ್ ಇತ್ತು ಚೆನ್ನೈಯಿಂದ. ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಲೈವ್ ಮಾಡಿದೆ, ಅದಾದಮೇಲೆ ಕಂಚಿನ ತಲುಪಿ ಕಂಚಿ ನಾವು ಬರೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು ಮಧ್ಯಾಹ್ನ. ಟೆಂಪಲು 12:30ಗೆ ಕ್ಲೋಸ್ ಇತ್ತು. ಸರಿ ಇನ್ನು 3:30ಗೆ ಓಪನ್ ಆಗೋದು, ಅಲ್ಲಿವರೆಗೂ ಏನು ಮಾಡೋದು ಅಂತೇಳಿ ನಾವು ಸೀರೆ ತೊಗೋಬೇಕಂತ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ವಿ ನಾನು ನಮ್ಮ ಅತ್ತೆ ಆಸೆ ಎಕ್ಸ್ಪೆಷಲಿ ಅವರಿಗೆ ಸ್ಯಾರಿ ತೊಗೋಬೇಕು. ಸ್ಯಾರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ತೊಗೊಳ್ಳೋಣ ಅಂತ ಬಂದಿದ್ವಿ. ಎಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಬಟ್ ದಾರಿನಲ್ಲಿ ಯಾರೋ ಒಬ್ಬರು ಅಲ್ಲಿ ಹೋಗಿದ ತಕ್ಷಣವೇ ನಾವು ಮೋಸ್ಟ್ಲಿ ಬೆಂಗಳೂರು ಗಾಡಿ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ. ಬಂದಿದ ತಕ್ಷಣವೇ ನಮ್ಮ ಕಾರ್ ಹತ್ರ ಬಂದು ಅವ್ರು ಕೇಳಿದ್ರು, ಬನ್ನಿ ಇಲ್ಲೇ ಶಾಪಿಂಗ್ ಮಾಡಿ ಅಂತ ಏನೋ ಹೇಳಿದ್ರು. ಸರಿ ಬಾ ಅಂತ ಬಂದ್ವಿ. ನಾವಿಲ್ಲಿ ಬಂದಮೇಲೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ನಮಗೆ ಈ ಥರದ್ದು ಸೆಟ್ ಏನೂ ಸಿಗೋದೇ ಇಲ್ಲ ಅನ್ನೋ ಥರನೇ ಇಲ್ಲ. ನಮಗೆ ಎಲ್ಲ ಥರ ಕಲರ್ಸು, ಡಿಸೈನು ಪ್ರತಿಯೊಂದೂ ಕೂಡ ನಮಗೆ ಸೂಟ್ ಆಗೋ ಥರದ್ದು ಇಲ್ಲಿ ಸಿಕ್ಕತ್ತೆ. ನನಗಂತೂ ಎಷ್ಟೊಂದು ಕಲೆಕ್ಷನ್ಸ್ ನೋಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಎಷ್ಟು ಆಸೆ ಆಯಿತು ತೊಗೊಳ್ಳೋದಕ್ಕೆ. ಹಾಗೆ ದುಡ್ಡನ್ನು ಕೂಡ ಹಾಗೇ ಹೇಳ್ತಾರೆ, 40% ಡಿಸ್ಕೌಂಟ್ ಅಂತೇಳಿ ಫಸ್ಟು ಅವರು ಹೇಳಿಬಿಡ್ತಾರೆ. ನಾವು ನೋಡಿಕೊಂಡು ತೊಗೋಬೇಕು. ಯಾವುದೇ ಒಂದು ಕಡೆ ಆದ್ರೂ ಅಷ್ಟೇ ಫಸ್ಟು ಬಾರ್ಗೇನ್ ಮಾಡಿಬಿಡ್ಬೇಕು. ಎಲ್ಲೂ ಕೂಡ ಧಾರಾಳವಾಗಿ ನಾವು ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ, ಕೊಡಲೂಬಾರ್ದು. ಯಾಕೆಂದರೆ ಅವರೂ ಕೂಡ 6ಕ್ಕೆ 3 ಲಾಭನ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಕೇಳೋರು ಇದ್ದೇ ಇರ್ತಾರೆ ಅಂತ ಹೇಳಿ ನಾವು ಒಂದಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡೋಣ ಅಂತೇಳಿ ಕೊನೆಗೆ ಏನು ದುಡ್ಡನ್ನ ಕೊಡಲಿಕ್ಕೆ ನಾವು ರೇಷ್ಮೆ ಸೀರೆನ ಸೆಲೆಕ್ಟ್ ಮಾಡಿದ್ವಿ. ನಮ್ಮತ್ತೆ ಬಂದು ಪ್ಯೂರ್ ಪಟ್ಟು ಸ್ಯಾರಿ ಸೆಲೆಕ್ಟ್ ಮಾಡಿದರು. ಅದು ಬಂದು 22,000 ಸಮಥಿಂಗ್. ಅದನ್ನು 13,000ಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾನೊಂದು 7,000ಗೆ ಅಂತ ಕೇಳಿದೆ. ಅವರು ಆಗಲ್ಲ, ಇನ್ನೊಂದು ಮಾತು ಕೇಳಿ ಅಂತ ಹೇಳ್ತಿರು. ಮೋಸ್ಟ್ಲಿ ನಾನು ಅಂದ್ಕೊಂಡೆ 8,000ಗೆ ಕೇಳಿದರೆ ಕೊಟ್ಟಿರ್ತಾಯಿದ್ರು ಅಂತ ನನಗನ್ನಿಸ್ತು. ನಾನು ಮತ್ತೆ ಅದನ್ನು ಕೇಳಲಿಕ್ಕೂ ಹೋಗಲಿಲ್ಲ. ನಮ್ಮ ಅತ್ತೆ ಸರಿ ಬೇಡ ಬಿಡು ಅಂತ ಬೇರೆ ಸೀರೆನ ಸೆಲೆಕ್ಟ್ ಮಾಡಿದ್ರು. ನಾನು ನಮ್ಮ ಅತ್ತೆ ಇಬ್ಬರೂ ಸ್ಯಾರಿ ತೊಗೊಂಡ್ವಿ. ನಮ್ಮ ಅತ್ತೆ 2 ಸ್ಯಾರಿ, ನಾನು 2 ಸ್ಯಾರಿ ತೊಗೊಂಡ್ವಿ. ನನಗೆ ನಮ್ಮ ಅತ್ತೆ ಒಂದು ಸ್ಯಾರಿನ ಕೊಡಿಸಿದ್ರು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಒಂದು ಸ್ಯಾರಿ ಕೊಡಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗ ತೋರಿಸ್ತಾ ಇರೋ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಸಾಫ್ಟ್ ಇತ್ತು ಅಂದರೆ ಇದು ಕೂಡ ಸಿಲ್ಕ್ ಸ್ಯಾರಿನೇ. 3,000 ಹೇಳಿದರು. ನನ್ನ ಪ್ರಕಾರ ಒಂದು 2,000 ರುಪೀಸಿಗೆ ಕೊಡೋರು ಅಂತ ನಾನು ಅಂದ್ಕೊತೀನಿ. ಕೇಳಲಿಲ್ಲ ನಾನು. ನನಗೆ ಬೇಕಾಗಿರೋ ಸ್ಯಾರಿ ಬೇರೆ ನನ್ನ ಹತ್ರ ಇಲ್ದಲೇ ಇರೋ ಕಲರ್ನ ನಾನು ತೊಗೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದನ್ನು ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ರೇಟ್ ಅಂತ ಬಂದಾಗ ನಾವು ನೋಡಿ ಸ್ಯಾರಿಗಳಿಗೆ ನಾನು ನೋಡಿದ್ದು ಪ್ಯೂರ್ ಸಿಲ್ಕು. ಅಂದರೆ ಜರಿ ಬಂದು ಪ್ಯೂರ್ ಇರೋದಿಲ್ಲ, ಕ್ಲಾತ್ ಪೂರ್ತಿ ಸಿಲ್ಕ್ ಇರುತ್ತೆ. ಅದಕ್ಕೆ ಒಂದು 8,000 ಹೇಳಿದ್ರು. ಅಂದರೆ 5,000 ಕೊಡ್ತೀವಿ ಅಂತ 40% ಡಿಸ್ಕೌಂಟ್ ಆಗಿ ಅವರು 4,990 ರುಪೀಸ್ ಆಗುತ್ತೆ ಅಂತ ಹೇಳಿದರು. 2 ಸ್ಯಾರಿಯಿಂದ 10,000 ಹೇಳಿದರು, 20 ರುಪೀಸ್ ಕಡಿಮೆ. ನಾನು ಅದನ್ನು ಇಲ್ಲ ಅಷ್ಟೊಂದೆಲ್ಲ ಕೊಡಲಿಕ್ಕಾಗಲ್ಲ ಅಂತೇಳಿ ಒಂದು 2,500 ರೂಪಾಯಿಗೆ ಅಂತ ಕೇಳಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. 2,500 ಕೊಡ್ತೀವಿ ಅಂತೇಳಿ ಅವರು ಅಷ್ಟೊಂದು ಕಡಿಮೆ ಕೇಳ್ತಿರಲ್ಲ ಮೇಡಮ್, ಹಾಗೆ ಹೀಗೆ ಅಂತ ಏನೇನೋ ಒಂದಷ್ಟು ಮಾತಾಡಿದ್ರು. ಸರಿ ಸರ್ ನಮಗೆ ಬೇಡ ಅಂತೇಳಿ ನಾನು ಅಲ್ಲೇ ಬಿಟ್ಬಿಟ್ಟೆ. ನಾನು ಬಿಟ್ಟು ನಮ್ಮ ಅತ್ತೆ ಸೆಲೆಕ್ಟ್ ಮಾಡ್ತಿದ್ರಲ್ಲ, ನಮ್ಮ ಅತ್ತೆ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರದ್ದು ಸೆಲೆಕ್ಟ್ ಮಾಡಿದ್ದು ಕಡಿಮೆನೇ, 2,300 ಹೇಳಿದರು. ಅವ್ರದ್ದು ಸ್ಯಾರಿಗೆ 2,000 ಕೊಟ್ಟು 2 ತೊಗೊಂಡು 4,000 ಆಯಿತು. ಅದಕ್ಕೆ ನಾವು ಜಾಸ್ತಿನೇ ಕೊಟ್ವಿ ಅಂತ ಅನ್ನಿಸ್ತು. ಅಷ್ಟೊಂದೆಲ್ಲ ಮಾತಾಡಿ ಅದಕ್ಕೆ ಜಾಸ್ತಿ ಕೊಟ್ವಿ ಅಂತ ಅನ್ನಿಸ್ತು. ಸರಿ ಅಂತೇಳಿ ಲಾಸ್ಟಲ್ಲಿ ನಾನು ಸೆಲೆಕ್ಟ್ ಮಾಡಿದ ಸ್ಯಾರಿನ 3,000ಕ್ಕೆ ಕೊಟ್ಟರು. 3,000 6,000 ಕೊಟ್ಟು ನಾನು 2 ಸೀರೆ, ನಮ್ಮ ಅತ್ತೆದು 4,000, ಟೋಟಲ್ 10,000 ಖರ್ಚು ಮಾಡಿ ತೊಗೊಂಡು ಅಷ್ಟರಲ್ಲಿ ಮತ್ತೆ ಮೆಸ್ಸಿಗೆ ಹೋಗಿ ಊಟ ಮಾಡಿಕೊಂಡು ಮಧ್ಯಾಹ್ನ ಆಗಿತ್ತಲ್ಲ, ಇನ್ನು ದೇವಸ್ಥಾನ ಕೂಡ ಅಷ್ಟರಲ್ಲಿ ಓಪನ್ ಆಗಿತ್ತು. ಸರಿ ಅಂತೇಳಿ ಕಂಚಿಗೆ ಬಂದ್ವಿ. ನಾವಿಲ್ಲಿ ಕಂಚಿ ಟೆಂಪಲ್ಗೆ, ಕಾಮಾಕ್ಷಮ್ಮನ ಟೆಂಪಲಿಗೆ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ನೋಡ್ತಾ ಇರೋದು ಕಲ್ಯಾಣಿ ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು ಕಲ್ಯಾಣಿ. ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ದೇವ್ರದ್ದು ಫೋಟೋಸ್ ಹಾಕಿದ್ರಲ್ಲ, ಅಲ್ಲೇ ಫೋಟೋ ನಾವು ಕೂಡ ಒಂದು ಕ್ಯಾಪ್ಚರ್ ಇಟ್ಕೊಂಡ್ವಿ. ಇಲ್ಲಿ ನೀವು ಬಿಲ್ಪತ್ರೆ ಮರ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಬಿಲ್ಪತ್ರೆ ಕಾಯಿ ಬಿಟ್ಟಿತ್ತು. ಅದು ನೋಡಿ ನನಗೆ ಖುಷಿ ಆಯಿತು. ಟೆಂಪಲ್ದು ಕಳಸ ನೋಡಿಕೊಂಡು ಅಲ್ಲಿಂದ ನಾವು ಬಂಗಾರಪಲ್ಲಿನ ನೋಡಬೇಕು ಅಂತೇಳಿ ಬಂಗಾರ ಬಲ್ಲಿ ನೋಡಬೇಕು ಅಂತೇಳಿ ಹೊರಟ್ವಿ. ಅಂದರೆ ಏನು ಲಿಸರ್ಡ್ ಏನಿರುತ್ತೆ ಅದನ್ನು ಬಂಗಾರದಲ್ಲಿ ಇರುತ್ತೆ, ಅದು ಬಂದು ಮೇಲಿರುತ್ತೆ. ನನಗೂ ಗೊತ್ತಿರಲಿಲ್ಲ ಹೇಗಿರುತ್ತೆ, ಎಲ್ಲಿರುತ್ತೆ ಅಂತ. ಆ ಥರದ್ದೆಲ್ಲ ಎಲ್ಲೋ ಕೆಲವೊಂದು ಮನೆಗಳಲ್ಲಿ ಫೋಟೋ ಇಟ್ಕೊಳ್ಳೋದೆಲ್ಲ ನಾನು ನೋಡಿದ್ದೀನಿ.
ಬಟ್ ಅಲ್ಲಿ ಫೋಟೋನು ಇಟ್ಕೊತಾರಲ್ಲಪ್ಪ ಅಂತ ಅಂದ್ಕೊಂಡೆ. ಬಟ್ ಅದೊಂದು ಫೋಟೋ ಇಂಥ ಒಂದು ಜಾಗದಲ್ಲಿದೆ ಅಂತ ನಂಗೆ ನಿಜವಾಗೂ ಇದುವರೆಗೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮು ನಾನು ಯಾವುದಾದ್ರೂ ಒಂದು ಶಕ್ತಿಪೀಠನ ನೋಡಿದ್ದೀನಿ ಅಂದರೆ ಅದು ಬಿಟ್ಟರೆ ಮೈಸೂರು ಚಾಮುಂಡೇಶ್ವರಿ ಬಿಟ್ಟರೆ, ಅದು ಬಿಟ್ಟರೆ ಇನ್ನು ನಾವು ಇಲ್ಲೇ ನೋಡ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೋಪುರದೊಳಗಡೆಯಿಂದ. ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದೆ. ಇಲ್ಲಂತೂ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಬಂಗಾರ ಬಲ್ಲಿ ನೋಡಲಿಕ್ಕೆ ಇಲ್ಲಿ ಸುಮಾರು ಶ್ರೀನಿವಾಸಗಳು, ವೆಂಕಟೇಶ್ವರ ಸ್ವಾಮಿ, ಶ್ರೀನಿವಾಸನ ಏನು ಮೂರ್ತಿಗಳು ತುಂಬಾ ಇದೆ ಈ ಟೆಂಪಲ್ ಒಳಗಡೆ. ಸುಮಾರು ಒಂದು 3 ಕಡೆ ನಮಗೆ ಸಿಕ್ತು. ಇನ್ನು ಇಲ್ಲಿರುವಂತಹ ಬಂಗಾರದ ಪಲ್ಲಿನ ಮುಟ್ಟಿದ್ರೆ ನಮಗೆ ಲೈಫಲ್ಲಿ ಏನು ಪಲ್ಲಿನ ನಾವು ಒಂದು ಗೊತ್ತಾಗ್ದಲೇ ಏನಾದರೂ ಸಾಯಿಸಿರ್ತೀವಿ, ಅದಕ್ಕೆ ಏನಾದರೂ ಡ್ಯಾಮೇಜ್ ಮಾಡಿರ್ತೀವಿ, ಹರ್ಟ್ ಮಾಡಿರ್ತೀವಿ, ಅಥವಾ ಅದು ನಮ್ಮ ಮೈ ಮೇಲೆ ಬಿದ್ದಿರುತ್ತೆ ಯಾವಾಗಂದರೆ ಯಾವಾಗ ಅಂತಂದರೆ, ಅದೇನಾದರೂ ಇತ್ತು ಅಂದರೆ ಅಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತಂತೆ. ಹಾಗೆಯೇ ಇಲ್ಲಿ ಪಲ್ಲಿನ ಮುಟ್ಟು ಬಂದವ್ರನ್ನ ಬೇರೆ ಪಲ್ಲಿ ಬಿದ್ದವರು ಮಾತಾಡ್ಸಿದ್ರೆ, ಅವ್ರನ್ನ ಮುಟ್ಟಿದ್ರೆ ಆ ದೋಷ ಕೂಡ ಹರಿಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದನ್ನು ಇಲ್ಲಿ ಮುಟ್ಟಲೇಬೇಕು ಅಂತೇಳಿ ಇಲ್ಲಿಗೆ ಬಂದ್ವಿ. ಹಾಗೆ ಪಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ಸದ್ಯ ಇಲ್ಲಿ ಯಾರೂ ರಿಸ್ಟ್ರಿಕ್ಷನ್ಸ್ ಮಾಡೋರು ಇರಲಿಲ್ಲ, ಹಾಗಾಗಿ ವೀಡಿಯೋನ ಮಾಡ್ಕೊಂಡ್ಬಿಟ್ಟೆ. ದೇವ್ರ ದರ್ಶನಗಳೆಲ್ಲ ಆದಮೇಲೆ ಎಷ್ಟು ಉದ್ದ ಕ್ಯೂ ಇತ್ತು ಅಂದರೆ ಇಲ್ಲಿ ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ. ಸುಮಾರು ಈ ಪಲ್ಲಿನ ಮುಟ್ಟೋದಕ್ಕೆ ನಾವು ಸುಮಾರು ಒಂದು 2 hours 2.5 hours ನಿಂತಿದ್ದೀವಿ. ಅಷ್ಟು ರಶ್ ಇತ್ತು. ಎಷ್ಟು ನಿಧಾನ ಅಂದರೆ ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲೋ ಹೋಗ್ತಾನೇ ಇದ್ದೀವಿ, ಅಷ್ಟು ಉದ್ದ ಲೈನ್ ಇತ್ತು ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು. ಇವತ್ತಿನ ವ್ಲಾಗು ಕಂಚಿನಲ್ಲಿ ಶಾಪಿಂಗ್ ಮಾಡಿರೋಂಥ ಸ್ಯಾರಿನ ನಾನು ನಾಳೆ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಸರ್ತಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ. ಥ್ಯಾಂಕ್ ಯು ಆಲ್.